ಹಾಯ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ? ಗುಡ್ ಈವ್ನಿಂಗ್. ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ನಾನು ಸಹ ಆರೋಗ್ಯವಾಗಿದ್ದೇನೆ. ವೆಲ್ಕಮ್ ಟು ಮೈ ನ್ಯೂ ರೆಸಿಪಿ. ನಿಮಗೆ ನನ್ನ ಹೊಸ ರೆಸಿಪಿ ಜೊತೆ ಇವತ್ತು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಹೊಸ ರೆಸಿಪಿ ಏನಂತ ಹೇಳಿದರೆ ಕಾರ್ನ್ ಎಗ್ ಬುರ್ಜಿ. ಓಕೆ, ಅದು ತುಂಬ ಒಳ್ಳೆಯಾಗಿ ಬರ್ತದೆ. ನೀವು ಚಪಾತಿ ಜೊತೆ ಅದು ಒಳ್ಳೆ ಬರ್ತದೆ. ಅದ್ರ ಜೊತೆ ಚಪಾತಿ ಮತ್ತು ದೋಸೆ ನಿಮಗೆ ಆಪ್ಷನಲ್ ಆಗಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಬೋದು. ಒಳ್ಳೆದು, ಎರಡಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಇದು. ಮೊದಲಿಗೆ ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಮತ್ತೊಂದು 1/4 ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ನೀರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ನಾವು ಇದಕ್ಕೆ ಒಂದು 1/4 ಚಮಚ ಅಷ್ಟೇ, 1/4 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. 1/4 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದರ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಮೀಡಿಯಮ್ ಸೈಜು ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಮುಚ್ಚಿಟ್ರೆ ಬೇಗ ಫ್ರೈ ಆಗ್ತದೆ. ಬರೀ ಇದು ಫ್ರೈ ಆಯಿತಾ ನೋಡೋಣ. ಎಸ್, ಇದು ಸಾಫ್ಟ್ ಆಗಿ ಬಂದಿದೆ ಟೊಮೆಟೊನ. ಈಗ ನಾವು ಡ್ರೈ ಮಸಾಲಾನ ಹಾಕ್ಕೊಳ್ಳೋಣ. ಇದು ಚಿಟಿಕೆಯಷ್ಟು ಟರ್ಮರಿಕ್ ಪೌಡರ್, ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಅಚ್ಕಾರದ ಪುಡಿ ರೆಡ್ ಚಿಲ್ಲಿ ಪೌಡರ್, 1/4 ಚಮಚ ಪೆಪ್ಪರ್ ಪೌಡರ್, ಓಕೆ, ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕ ಉಪ್ಪು, ಸಾಲ್ಟ್ ಟು ಟೇಸ್ಟ್. ಇದನ್ನು ಒಂದು ಸರಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕ್ರಸ್ಟ್ ಕಾರ್ನ್, ಏನು ಜೋಳ ಉಂಟಲ್ಲ, ಕ್ರಸ್ಟ್ ಜೋಳನ ನಾನೊಂದು 80 to 100 ಗ್ರಾಮ್ಸ್ ತನಕ ಉಂಟು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಕ್ರಸ್ಟ್ ಜೋಳ. ಈಗ ಅದಕ್ಕೊಂದು 100 ml ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೀರು ಹಾಕಿ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಿದು ಸ್ಟೇನ್ಲೆಸ್ ಸ್ಟೀಲ್ ಅಲ್ಲ, ಅದರಿಂದ ನೀರು ಹಾಕಲಿಲ್ಲ ಅಂದರೆ ಸ್ವಲ್ಪ ತಳ ಹಿಡಿತದೆ. ಅದಕ್ಕೋಸ್ಕರ ಇದು ಬೇಯಲಿಕ್ಕೋಸ್ಕರ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಇಟ್ಟು ಒಂದು 10 to 15 ನಿಮಿಷ ಬೇಯಿಸೋಣ. ಒಳ್ಳೆ ಮಿಕ್ಸ್ ಮಾಡಿದೆ. ಈಗ ಅದನ್ನು ಲೋ ಫ್ಲೇಮಲ್ಲಿ 10 to 15 ಮಿನಿಟ್ಸಲ್ಲಿ ಬೇಯಿಸೋಣ. ನನ್ನ ಕಿಚನ್ ಅಂತೂ ತುಂಬ ಗಲೀಜಾಗಿದ್ದೆ. ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಅಂತಂದರೆ ಗೊತ್ತಾ, ಸೇಲ್ ಬಂದಿತ್ತು. ಹಾಗೆ ನನ್ನ ಫ್ರೆಂಡ್ ಜೊತೆ ಮಧ್ಯಾಹ್ನ ನಾನು ಲೈವ್ಗೆ ಹೇಳಿ ಬಂದಿದ್ದೆ. ಇದು 7 to 8 ಮಿನಿಟ್ಸ್ ಅಷ್ಟರಲ್ಲಿ ಬಾ ಅಂತೇಳಿ ಕಾಲ್ ಮಾಡಿದರು. ಹಾಗೆ ನಾನು ಹೋಗಿದ್ದೆ. ಅಲ್ಲಿಂದ ಬರುವಾಗ ಅಲ್ಲಿಂದನೇ ಮತ್ತೆ ನಾನು ಮಕ್ಕಳನ್ನ ಪಿಕ್ ಮಾಡಲಿಕ್ಕೆ ಹೋದೆ. ಮಕ್ಕಳನ್ನ ಕರ್ಕೊಂಡು ಬಂದು ಅವರಿಗೆ ಊಟ ಕೊಟ್ಟು ಕಾಫಿ ಮಾಡಿ ಕುಡಿದು ಎಲ್ಲ ಟ್ರಯಲ್ ಮಾಡುವಾಗ ಕೆಲವು ನನಗೆ ಇಷ್ಟ ಆಗಲಿಲ್ಲ. ಸೊ ಅವ್ರು ಹೇಳಿದ್ರು, ನಾನು ಹೇಳಿದ್ರು ನಾಳೆ ಇದು ಬಂದು ಎಕ್ಸ್ಚೇಂಜ್ ಮಾಡ್ಬೋದು, ಬಟ್ ನಾಳೆ ಏನಾದರೂ ನೀವು ಇವತ್ತೇನು ಆಫರಲ್ಲಿ ತಗೊಂಡಿದ್ದೀರಿ ಅದು ನೀವು ಎಕ್ಸ್ಚೇಂಜ್ ಮಾಡಿ ಪುನಃ ಅದೇ ಅಂಥ ಬಟ್ಟೆನ ನೀವು ತಗೊಳ್ಳಿಕ್ಕೆ ಹೋದರೆ ಅದರದ್ದು ರಿಯಲ್ ಪ್ರೈಸ್ ಏನುಂಟು ಅದನ್ನೇ ಪೇ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ರಿಸ್ಕ್ ಯಾಕೆ ತಗೊಳ್ಳೋದಲ್ವಾ? ಅದಕ್ಕೆ ನಾನು ಹೇಳಿದೆ ಸರಿ ಅಂತ ಹೇಳಿ ಬಂದಿದ್ದೆ. ಸೊ ಹಸ್ಬೆಂಡ್ಗೆ ಹೇಳಿದೆ ಹೀಗೆ ಅಂತ. ಅದಕ್ಕೆ ಅವರು ಬೇಡ ಇವತ್ತೇ ಹೋಗಿ ಚೇಂಜ್ ಮಾಡೋದಾದರೆ ಅಂತ ಹೇಳಿದ್ರು. ಸೊ ಹಾಗೆ ನಾವು ಪುನಃ 6 ಗಂಟೆಗೆ ಹೋದಾಗ ನನಗೆ ಪುನಃ ಅದು ಸಿಕ್ಕಲಿಲ್ಲ. ಸೊ ಹುಡುಕಿ ಲೈಕ್ ಮಕ್ಕಳಿಗೆ ಬೆಂದು ತಂದೆ ನಾನು 2 ಪೇರು ಮಕ್ಕಳಿಗೆ. ಅಲ್ಲಿಗೆ ಅದು ಏನದು ಅಮೌಂಟ್ ಇತ್ತು ಅದು ಕ್ಲಿಯರ್ ಮಾಡಿಕೊಂಡು ಬಂದೆ. ಸೊ ಬರುವಾಗ ಲೇಟ್ ಆಯ್ತಲ್ಲ, ಅದರಿಂದ ನಾನು ಯಾವುದೇ ರೀತಿಯಾದ ಇಂಟ್ರಡ್ಯೂಸ್ ಮಾಡಲಿಕ್ಕೆ ಹೋಗಲಿಲ್ಲ. ಸ್ಟಾರ್ಟಿಂದ ಡೈರೆಕ್ಟ್ ಇದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಅದು ಬೇಯ್ತಾ ಇದ್ದಲ್ಲ, ಅದಕ್ಕೋಸ್ಕರ ಮಾತಾಡ್ತಿದ್ದೀನಿ. ಸೊ ಹಾಗೆ ಇದು ರೆಡಿ ಆಗಲಿ, ಮತ್ತೆ ಸಿಗ್ತೇನೆ. 2 ತೆಂಗಿನಕಾಯಿನ ಹೊಡೆದಿಟ್ಟೆ. ಅದರ ನಂತರ ಚಪಾತಿ ಹಿಟ್ಟು ಕಲಸಿಟ್ಟಿದ್ದು 2 ಚಪಾತಿಗೆ ಹಿಟ್ಟು. ಹಸ್ಬೆಂಡ್ಗೆ ಮಾತ್ರ, ನಮಗೆ ಅನ್ನ ಉಂಟು. ಮತ್ತು ಮಕ್ಕಳಿಗೆ ಬೆಳಗ್ಗೆ ತಿಂಡಿಗೆ ನಾನು ಪಡ್ಡು ಮಾಡಿದ್ದೆ. ಆ ಪಡ್ಡು ಉಳಿದಿತ್ತು, ವೆಜ್ ಪಡ್ಡು, ಅದು ಮಕ್ಕಳಿಗೆ ಬೇಕಂತೆ. ಸೊ ಅವ್ರಿಗೆ ಈಗ ಪಡ್ಡು ಮಾಡ್ತಾಯಿದ್ದೀನಿ. ಈಗ ನಾನು 3 ಮೊಟ್ಟೆಯನ್ನು ಈ ಥರ ಹಾಕ್ಕೊಂಡಿದ್ದೀನಿ. ಅದು ಒಳ್ಳೆ ಮಾಡಿ ಬೀಟ್ ಮಾಡೋಣ. ಓಕೆ, ಇದು ಕಂಪ್ಲೀಟ್ ಇದು ಹೋಗ್ತಾ ಬಂದಿದೆ. ಇದರ ಬೆಂಕಿ ಬಂದ್ ಮಾಡ್ತೀನಿ ಈಗ ಅಟ್ ದ ಮೊಮೆಂಟ್. ಮೊಟ್ಟೆಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಪಲ್ಯಕ್ಕೆ ನಾವು ಹಾಕಿದ್ದೀವಲ್ಲ ಅದಕ್ಕೆ.
ಈಗ ಗ್ಯಾಸಲ್ಲಿ ಒಂದು ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಅರ್ಧ ಚಮಚ ಅಷ್ಟು ಹಾಫ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ನಾವು ಮೊಟ್ಟೆನ ಹಾಕೊಳ್ಳೋಣ. ಈಗ ಇದೇ ಸ್ಪೂನಲ್ಲಿ ನಾವು ಇದನ್ನು ಈ ಥರ ಉಡಿ ಬುರ್ಜಿ ಥರ ಮಾಡ್ಕೊಳ್ಳೋಣ. ಎಗ್ ಬುರ್ಜಿ ಆಯಿತು. ಈಗ ಇದನ್ನು ನಾವು ಆ ಪಾತ್ರೆಗೆ ಪಲ್ಯಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಳ್ಳೋಣ. ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಳ್ಳೆ ಮಿಕ್ಸ್ ಆದ ನಂತರ ಅನದರ್ 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡೋಣಂತೆ. ಅದಕ್ಕಿಂತ ಮೊದಲು ಜಸ್ಟ್ ಒಂದು 1/4 ಚಮಚ ಗರಂ ಮಸಾಲ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಕೇವಲ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡೋಣ. ಈಗ ಸ್ವಲ್ಪ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಜಸ್ಟ್ ಮಿಕ್ಸ್ ಮಾಡಿ ಬೆಂಕಿ ಬಂದ್ ಮಾಡೋಣ. ಓಕೆನಾ? ಸೊ ಇವತ್ತಿನ ನಮ್ಮ ಈ ಕಾರ್ನ್ ಎಗ್ ಬುರ್ಜಿ ಕಂಪ್ಲೀಟ್ ಆಗಿದೆ. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಇದರ ಫೈನಲ್ ಟೇಸ್ಟ್ ಸಾಲ್ಟ್ ನಾನು ನೋಡಲಿಕ್ಕೆ ಉಂಟು. ಸೊ ಮಕ್ಕಳದು ಬಂಡು ಐತೆ, ಅವರಿಗೆ ಸರ್ವ್ ಮಾಡಲಿಕ್ಕೆ ಉಂಟು. ಈಗ ನಾನು ಹಸ್ಬೆಂಡ್ಗೆ ಚಪಾತಿ ಮಾಡಿ ಮತ್ತು ಅವರಿಗೆ ಸರ್ವ್ ಮಾಡಿ ನಾನು ತೆಂಗಿನಕಾಯಿ ಗ್ರೇಟ್ ಮಾಡಿ ತುರಿದಿಡ್ಲಿಕ್ಕೆ ನಾಳೆಗೆ ಮತ್ತೆ ಮಾಡಿ ಮತ್ತೆ ನಾನು ಸ್ನಾನ ಗೀನ ಎಲ್ಲ ಮಾಡೋದು. ಸೊ ಸಕ್ಕತ್ತಾಗಿದೆ. ಯು ಮಾಸ್ಟರ್ ಸೂಪರ್ ಅಂದರೆ ಅಬ್ಬಾ, ನಾನೇ ಹೊಗಳ್ಕೊಳ್ತಿದ್ದೀನಿ. ನೀವು ಒಂದು ಸರಿ ಆದರೂ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಪ್ಲೀಸ್. ಓಕೆ, ತುಂಬ ಒಳ್ಳೆಯಾಗಿದೆ. ಕಾರ್ನ್ ಎಗ್ ಬುರ್ಜಿ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಗುಡ್ ನೈಟ್, ಟೇಕ್ ಕೇರ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಬಾಯ್.